ಜನಧ್ವನಿ ನ್ಯೂಸ್ಗೆ ಸ್ವಾಗತ. ದೃಶ್ಯ ಮಾಧ್ಯಮ ಮತ್ತು ಮುದ್ರಣ ಮಾಧ್ಯಮದ ಎಲ್ಲ ಸ್ನೇಹಿತರೆ, ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಆಗಮಿಸಿರುವಂಥ ಹುನಗುಂದ ಮತ್ತು ಇಳಕಲ್ ಉಭಯ ತಾಲೂಕುಗಳ ಹುನಗುಂದ ಮತಕ್ಷೇತ್ರದ ಹಾಲು ಮತ ಸಮಾಜದ ಎಲ್ಲ ಹಿರಿಯರೇ, ಇವತ್ತು ಈ ಸಮಾಜದ ಎಲ್ಲ ಹಿರಿಯರು ಇಲ್ಲಿ ಸೇರಿದ್ದಕ್ಕೆ ಪ್ರಮುಖ ಕಾರಣ ಅಂತಂದ್ರೆ, ನಮ್ಮ ಹುನಗುಂದ ಮತಕ್ಷೇತ್ರದ ಶಾಸಕರು, ಕರ್ನಾಟಕ ವೀರಶೈವ ಲಿಂಗಾಯತ ಅಭಿವೃದ್ಧಿ ಮಂಡಳಿಯ ಮಾನ್ಯ ಅಧ್ಯಕ್ಷರು ಆದಂಥ ಡಾಕ್ಟರ್ ವಿಜಯಾನಂದ ಕಾಶಪ್ಪನವರವರಿಗೆ ನೂತನ ಸಚಿವ ಸಂಪುಟದಲ್ಲಿ ಸ್ಥಾನ ಕಲ್ಪಿಸಬೇಕು ಅನ್ನುವಂಥ ಒಂದು ಹಕ್ಕೊತ್ತಾಯ. ಆದ್ಮೇಲೆ ಈಗಾಗಲೇ ಕರ್ನಾಟಕದಲ್ಲಿ ಡಿ ಕೆ ಶಿವಕುಮಾರ್ ಸಾಹೇಬರ ನೇತೃತ್ವದಲ್ಲಿ ಸರ್ಕಾರ ಹೊಸ ನಾಯಕತ್ವದಲ್ಲಿ ಮತ್ತೆ ಮರುಸ್ಥಾಪನೆಯಾಗಿದೆ. ನಾನು ಮೊದಲು ಆರಂಭದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ನಮ್ಮ ಸಮಾಜದ ಎಲ್ಲ ಹಿರಿಯರ ಪರವಾಗಿ ಅಭಿನಂದನೆ ಸಲ್ಲಿಸಿ ಬಯಸ್ತಾ ಇದ್ದೀನಿ. ಸುಮಾರು 8 ವರ್ಷಗಳ ಕಾಲ ನಮ್ಮ ಸಮಾಜದ ಅತ್ಯಂತ ಹೆಮ್ಮೆಯ ನಾಯಕರಾದಂಥ ಸಿದ್ದರಾಮಯ್ಯ ಸಾಹೇಬರಿಗೆ ಮುಖ್ಯಮಂತ್ರಿ ಆಗಲು ಅವಕಾಶ ಕಲ್ಪಿಸಿದ್ದು ಕಾಂಗ್ರೆಸ್ ಸರ್ಕಾರ. ಅದಕ್ಕಿಂತ ಮುಂಚೆ ವಿರೋಧ ಪಕ್ಷದ ನಾಯಕರಾಗಿ ಸೇವೆ ಸಲ್ಲಿಸುವ ಅವಕಾಶ ಕೊಟ್ಟಿದ್ರಿ. ಅತ್ಯಂತ ಗೌರವಪೂರ್ವಕವಾಗಿ ಪಕ್ಷದ ಒಂದು ನಿರ್ದೇಶನದಂತೆ ಈ ದೇಶದಲ್ಲೇ ಅಪರೂಪ ಎನ್ನಿಸುವಂಥ ಒಂದು ರಾಜೀನಾಮೆಯನ್ನು ಅವರು ಕೊಟ್ಟು ಮುಂದಿನ ಹೊಸ ಸರ್ಕಾರದ ಸ್ಥಾಪನೆಗೆ ಕಾರಣರಾದರು. ಇದು ಕೂಡ ನಮ್ಮ ಸಮಾಜಕ್ಕೆ ಹೆಮ್ಮೆ ತರುವಂಥ ವಿಷಯ. ಅದರ ಜೊತೆ 1920ರಿಂದ ಅಸ್ತಿತ್ವದಲ್ಲಿರುವಂಥ ಕಾಂಗ್ರೆಸ್ ವರ್ಕಿಂಗ್ ಕಮಿಟಿ CWC, ಇದು ಕಾಂಗ್ರೆಸ್ ಪಕ್ಷದಲ್ಲೇ ಅತ್ಯಂತ ಮಹತ್ತರವಾದಂಥ ಹುದ್ದೆ. ಆ ಹುದ್ದೆಯನ್ನು ಕೂಡ ಮಾಜಿ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಸಾಹೇಬರಿಗೆ ಕೊಡುವುದರ ಮುಖಾಂತರ ಸಿದ್ದರಾಮಯ್ಯ ಸಾಹೇಬರನ್ನೂ ಗೌರವಿಸಿದೆ ಕಾಂಗ್ರೆಸ್ಸು. ಅದರ ಜೊತೆ ಅದು ನಮಗೆ ಹೆಮ್ಮೆ ತರುವಂಥ, ನಮ್ಮ ಸಮಾಜಕ್ಕೆ ಕೂಡ ಹೆಮ್ಮೆ ತರುವಂಥ ವಿಷಯ ಅಂತ ನಾನಿಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಅಭಿನಂದನೆ ಸಲ್ಲಿಸಿ ಬಯಸ್ತಾ ಇದ್ದೇನೆ. ಅದರ ಜೊತೆ ವಿಶೇಷವಾಗಿ ನಮ್ಮ ಮತಕ್ಷೇತ್ರದ ಜನಪ್ರಿಯ ಶಾಸಕರಿಗೆ ಸಚಿವ ಸ್ಥಾನ ಯಾಕೆ ಕೊಡಬೇಕು ಅನ್ನೋದ್ರ ಬಗ್ಗೆ ಈಗಾಗಲೇ ಸಾಕಷ್ಟು ವಿಚಾರಗಳು, ಹೋರಾಟಗಳು ಆಗ್ಯಾವು. ನಮ್ಮ ಬಾಗಲಕೋಟೆ ಜಿಲ್ಲೆಯಲ್ಲಿನೇ ಯುವಕರಲ್ಲಿ ಅತ್ಯಂತ ಮುಂಚೂಣಿಯಲ್ಲಿರುವಂಥ ನಾಯಕ, 1989ರಿಂದಲೇ NSUIದ ಹುನಗುಂದ ತಾಲೂಕಾ ಅಧ್ಯಕ್ಷರಾಗಿ ರಾಜಕೀಯ ಜೀವನ ಆರಂಭಿಸಿ ಸುಮಾರು 50 ವರ್ಷಗಳ ಕಾಲ ಇತಿಹಾಸ, ಕಾಂಗ್ರೆಸ್ ಪಕ್ಷದೊಂದಿಗೆ ಇತಿಹಾಸ ಇರುವಂಥ ಮನೆತನದಲ್ಲಿ ಜನಿಸಿ ತಮ್ಮ ತಂದೆಯ ಪ್ರಭಾವಳಿಯನ್ನು, ಕೇವಲ ತಂದೆಯ ಪ್ರಭಾವಳಿಯನ್ನು ಬಳಸದೆ ಸ್ವತಃ ಶಕ್ತಿಯಿಂದ ಪಕ್ಷದ ಸೇವೆ ಸಲ್ಲಿಸ್ತಾ ಕಾಂಗ್ರೆಸ್ ಪಕ್ಷದ ಅವಿಭಾಜ್ಯ ಅಂಗ ಅನಿಸಿಕೊಂಡಿರುವಂಥ ಡಾಕ್ಟರ್ ವಿಜಯಾನಂದ ಕಾಶಪ್ಪನವರು ಸಚಿವರಾಗಲು ಸೂಕ್ತ. 2 ಬಾರಿ ಶಾಸಕರಾಗಿ ಮತ್ತು ನೂತನ ಸರ್ಕಾರದಲ್ಲಿ ವೀರಶೈವ ಲಿಂಗಾಯತ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾಗಿ ಅವರು ಮಾಡಿದಂಥ ಸೇವೆ ನಮ್ಮ ಕಣ್ಮುಂದಿದೆ. ಅದರ ಜೊತೆಗೆ ಎಲ್ಲ ಸಮಾಜಗಳನ್ನು ಕರೆದೊಯ್ಯುವಂಥ ಒಂದು ಸಮನ್ವಯ ಗುಣ ವಿಜಯಾನಂದ ಕಾಶಪ್ಪನವರಲ್ಲೈತಿ. ಇದು ಉತ್ಪ್ರೇಕ್ಷೆ ಅಲ್ಲ, ಇದು ಸತ್ಯ ಕೂಡ. ಒಬ್ಬ ನಾಯಕನಾದವ ತನ್ನ ಜೊತೆ ಎಲ್ಲರನ್ನ ಕರ್ಕೊಂಡು ಹೋಗೋ ಗುಣ ಇರಬೇಕು. ಆ ಗುಣ ಅವರಲ್ಲಿ ಐತಿ ಮತ್ತು ನಮ್ಮ ಸಮಾಜ ಕೂಡ ಆ ವಿಶ್ವಾಸವನ್ನು ಅವ್ರ ಮೇಲೆ ಇಟ್ಟೈತಿ. ಇನ್ನೂ ಮುಂಬರುವ ದಿನಗಳಲ್ಲಿ ನಮ್ಮ ಸಮಾಜದ ಅನೇಕ ಕೆಲಸಗಳು, ಅನೇಕ ಬೇಡಿಕೆಗಳು ಕೂಡ ಅವರಿಂದ ಈಡೇರಬೇಕಾಗೈತಿ. ಮುಂಬರುವ ದಿನಗಳಲ್ಲಿ ಹಾಲು ಮತ ಸಮಾಜ ಮತ್ತು ಅದರ ಜೊತೆ ಇರುವಂಥ ಇತರೆ ಹಿಂದುಳಿದ ವರ್ಗಗಳಿಗೆಲ್ಲ ನ್ಯಾಯ ಸಿಗಬೇಕಾಗೈತಿ. ಆ ಹಿಂದುಳಿದ ವರ್ಗಗಳಿಗೆ ನ್ಯಾಯ ಸಿಗಬೇಕಾದ್ರೆ ಹಾಲು ಮತ ಸಮಾಜ ಮುಂದೆ ಒಂದು ನಾಯಕನ ರೀತಿಯಲ್ಲಿದ್ದು OBC ಜನಾಂಗಕ್ಕೆ ಕೂಡ ನ್ಯಾಯ ದೊರಕಬೇಕಾತಂದ್ರೆ ಕಾಶಪ್ಪನವರು ಮಿನಿಸ್ಟರ್ ಆಗಬೇಕು. ಆ ಉದ್ದೇಶಕ್ಕೆ ನಾನು ಸರ್ವೋಚ್ಚ ನಾಯಕರಲ್ಲಿ ಮತ್ತು ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಹಾಗೂ ಹೈಕಮಾಂಡ್ನಲ್ಲಿ ಎಲ್ಲ ನನ್ನ ಸಮಾಜದ ಹಿರಿಯರ ಪರವಾಗಿ ಕೇಳ್ಕೊಳ್ಳೋದಿಷ್ಟೇ, ಡಾಕ್ಟರ್ ವಿಜಯಾನಂದ ಕಾಶಪ್ಪನವರವರಿಗೆ ಸಚಿವ ಸ್ಥಾನ ಕೊಡುವುದರಿಂದ ಆ ಪಕ್ಷದ ಘನತೆ ಕೂಡ ಹೆಚ್ಚಾಗುತ್ತೆ ಮತ್ತು ನಮ್ಮ ತಾಲೂಕಿನಲ್ಲಿ, ನಮ್ಮ ಮತಕ್ಷೇತ್ರದಲ್ಲಿ ಅಭಿವೃದ್ಧಿಯ ಮಹಾಪರ್ವ ಆರಂಭ ಆಗುತ್ತೆ. ಅದಕ್ಕೆ ನಾನು ನನ್ನ ಸಮಾಜದ ಸಮಸ್ತರ ಪರವಾಗಿ ಅವರಲ್ಲಿ ನಾನು ವಿನಂತಿ ಮಾಡ್ಕೊಳ್ತಾ ಇದ್ದೇನೆ, ದಯವಿಟ್ಟು ವಿಜಯಾನಂದ ಕಾಶಪ್ಪನವರನ್ನು ನೂತನ ಸಚಿವ ಸಂಪುಟದಲ್ಲಿ ಸಚಿವರಾಗಿ ಮಾಡಬೇಕು ಅಂತ ಅವರಲ್ಲಿ ಕೇಳ್ತಾ ನನ್ನೊಂದೆರಡು ಅನಿಸಿಕೆಗಳನ್ನು ಮುಗಿಸ್ತಾ ಇದ್ದೇನೆ. ಇವತ್ತಿನ ಸಭೆಗೆ ಆಗಮಿಸಿದಂಥ ಎಲ್ಲ ಹುನಗುಂದ ತಾಲೂಕಿನ ನಮ್ಮ ಹಾಲು ಮತ್ತು ಸಮಾಜದ ಎಲ್ಲ ಹಿರಿಯರೇ ಹಾಗೂ ನನ್ನ ಮಾಧ್ಯಮ ಸ್ನೇಹಿತರೆ, ಇವತ್ತಿನ ವಿಷಯ
ಈಗಾಗಲೇ ನಮ್ಮ ಶಾಸಕರು ನಮ್ಮ ಹುನಗುಂದ ತಾಲೂಕಿನ ವಿಜಯಾನಂದ ಎಸ್ ಕಾಶ್ಯಪ್ ಸಾಹೇಬರಿಗೆ ಮಂತ್ರಿ ಸ್ಥಾನ ಕೊಡಬೇಕಾಗಿತ್ತು. ಮೊದಲೇ ಲಿಸ್ಟ್ನಾಗೇನ ಮಂತ್ರಿ ಸ್ಥಾನ ಸಿಗುತ್ತಂತ ನಾವು ಆಶಾಭಾವನೆ ಕಂಡಿದ್ವಿ ನಮ್ಮ ಹುನಗುಂದ ತಾಲೂಕಿನ ಜನ. ಈಗ 1ನೇ ಲಿಸ್ಟ್ ಮುಗಿದೈತೆ, 2ನೇ ಲಿಸ್ಟ್ ಮಾಡೋ ಹೊತ್ನ್ಯಾಗ ನಮ್ಮ ಹುನಗುಂದ ತಾಲೂಕಿನ ವಿಜಯಾನಂದ ಎಸ್ ಕಾಶ್ಯಪ್ನವ್ರಿಗೆ ಮಂತ್ರಿ ಸ್ಥಾನ ಕೊಡಲೇಬೇಕಂತೇಳಿ ನಮ್ಮ ಇಡೀ ಹುನಗುಂದ ಮತಕ್ಷೇತ್ರ ಆಲ್ಮ ಸಮಾಜರು ಒಕ್ಕರಲಿಂದ ನಾವು ಮತ್ತೆ ರಾಜ್ಯದಲ್ಲಿರ್ತಕ್ಕಂಥ ನಾಯಕರಿಗೆ, ರಾಷ್ಟ್ರದಲ್ಲಿರ್ತಕ್ಕಂಥ ನಾಯಕರಿಗೆ, ನಮ್ಮ ಸಿದ್ದರಾಮಯ್ಯ ಸಾಹೇಬರಿಗೆ, ಈಗ ಆಗಿರ್ತಕ್ಕಂಥ ಮುಖ್ಯಮಂತ್ರಿಗಳು ಡಿ ಕೆ ಶಿವಕುಮಾರ್ ಸಾಹೇಬರಿಗೂ ತುಂಬ ನಮ್ಮ ಹುನಗುಂದ ತಾಲೂಕಿನಿಂದ ಅವರಿಗೆ ಆಗ್ರಹ ಮಾಡ್ತೀವಿ. ಯಾಕಂದ್ರೆ ಈಗಾಗಲೇ ನಮ್ಮ ವಿಜಯಾನಂದ ಶಾಸಕರು ಸಾಹೇಬರು 2 ಸಲ ಆರಿಸಿ ಬಂದಿದ್ದಾರೆ. ಅವರು ಹೇಗಾದ್ರೆ ನಾವು ಇಡೀ ರಾಜ್ಯಕ್ಕೆ ಗೊತ್ತು. ಎಲ್ಲ ವರ್ಗದವರನ್ನ, ಹಿಂದುಳಿದವರನ್ನ, ಎಲ್ಲ ವರ್ಗದವ್ರು ಕಟ್ಕೊಂಡು ಎಲ್ಲ ಸಮಾಜದವ್ರಿಗೂ ಗೌರವ ಕೊಡುತ್ತಾ. ಯಾಕಂದ್ರೆ ಈ ಉತ್ತರ ಕರ್ನಾಟಕದೊಳಗ ಕೊಟ್ಟ ಒಬ್ಬ ಲಿಂಗಾಯತರ ತಾವು ಹಿಂದೆ ನೋಡಿರ್ಬೇಕು, ಎಲ್ಲ 700 ಕಿಲೋಮೀಟರ್ ಪಾದಯಾತ್ರೆ ಮಾಡಿದ್ರು. ಅದು ಯಾರಿಗೋಸ್ಕರ? ಪಕ್ಷಕ್ಕೋಸ್ಕರನು, ಪಕ್ಷಕ್ಕೂ ಹಿತಾಗಿದೆ, ಎಲ್ಲ ಸಮಾಜಕ್ಕೂ ಒಳಿತಾಗಿದೆ. ಅದಕ್ಕೋಸ್ಕರ ಇಡೀ ನಮ್ಮ ಹುನಗುಂದ ಮತ್ತು ಇಳಕಲ್ ತಾಲೂಕಿನ ಎಲ್ಲ ಸಮಾಜ ಬಾಂಧವರು ಇಡೀ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಮತ್ತೊಮ್ಮೆ ಆಗ್ರಹ ಮಾಡ್ತೀವಿ. ಅಕಸ್ಮಾತ್ ಕೊಡದೇ ಇದ್ದಲ್ಲಿ ಇಡೀ ನಮ್ಮ ಹುನಗುಂದ ತಾಲೂಕು ಮತಕ್ಷೇತ್ರದ ನಮ್ಮ ಸಮಾಜದ ಬಾಂಧವರು ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಸಾಮೂಹಿಕವಾಗಿ ರಾಜೀನಾಮೆ ಕೊಡಕ್ಕೂ ನಾವು ಸಿದ್ಧರಾದೀವಿ ಅಂತೇಳಿ ತಮ್ಮ ಮುಂದೆ ಆಗ್ರಹ ಮಾಡ್ತಾ ಇದ್ವಿ. ಅದಕ್ಕೆ ದಯವಿಟ್ಟು 2ನೇ ಬಾರಿ ಆದರೂ ನಮ್ಮ ವಿಜಯಾನಂದ ಸಾಹೇಬರಿಗೆ ಮಂತ್ರಿ ಸ್ಥಾನ ಕೊಡಲೇಬೇಕಂತೇಳಿ ಮತ್ತೊಮ್ಮೆ ತಮ್ಗೆಲ್ಲರಿಗೂ ಮಾಧ್ಯಮದವ್ರಿಗೆ ಬಂದಂಥ ಎಲ್ಲ ಸ್ನೇಹಿತರಿಗೂ ಮತ್ತೊಮ್ಮೆ ಧನ್ಯವಾದ ತಿಳಿಸುತ್ತಾ ನಮಸ್ಕಾರ. ಈ ಒಂದು ಪತ್ರಿಕಾ ಮತ್ತು ದೃಶ್ಯ ಮಾಧ್ಯಮದವ್ರನ್ನ ಕರೆದ ಉದ್ದೇಶ ಏನಪ್ಪ ಅಂತಂದ್ರೆ, ಇವತ್ತು ರಾಜ್ಯದಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷ ಅಧಿಕಾರದಲ್ಲಿರ್ತಕ್ಕಂಥ ಅನಂತರ ನೂತನವಾಗಿ ಮುಖ್ಯಮಂತ್ರಿಗಳಾದಂಥ ಡಿ ಕೆ ಶಿವಕುಮಾರ್ ಸಾಹೇಬರ ಒಂದು ಸಂಪುಟದಲ್ಲಿ ನಮ್ಮ ಜಿಲ್ಲೆಗೆ ಹಾಗೂ ನಮ್ಮ ತಾಲೂಕಿನ ಜನಪ್ರಿಯ ಶಾಸಕರಾದಂಥ ವಿಜಯಾನಂದ ಕಾಶ್ಯಪ್ನವ್ರಿಗೆ ಸಚಿವ ಸ್ಥಾನವನ್ನು ನೀಡಬೇಕಾಗಿತ್ತು. ಈ ಹಿಂದೆ ಸಿದ್ದರಾಮಯ್ಯವರ ಸರ್ಕಾರದಲ್ಲಿ ಅವರ ಸಂಪುಟದಲ್ಲಿ ಸಚಿವರನ್ನಾಗಿ ಮಾಡಬೇಕಾಗಿತ್ತು. ಅವಾಗೂ ಕೂಡ ನಮಗೆ ನಿರಾಸೆಯಾಗಿದೆ. ಇವತ್ತು ಮಾನ್ಯ ಡಿ ಕೆ ಶಿವಕುಮಾರ್ ಸಾಹೇಬರು ನಮ್ಮ ಮತಕ್ಷೇತ್ರದ ಜನಪ್ರಿಯ ಶಾಸಕರಿಗೆ ಸಚಿವ ಸ್ಥಾನ ನೀಡಬೇಕಂತಂದು ನಮ್ಮ ಸಮಾಜದ ಹುನಗುಂದ ಹಾಗೂ ಇಳಕಲ್ ತಾಲೂಕಿನ ಎಲ್ಲ ಸಮಾಜದ ಹಿರಿಯರು ಹಾಗೂ ಕಾಂಗ್ರೆಸ್ ಪಕ್ಷದ ಮುಖಂಡರು ಕೂಡ ನಾವೆಲ್ಲರೂ ಸೇರಿ ಇವತ್ತು ಏನು ಹೈಕಮಾಂಡ್ಗಿರ್ಬೋದು ಹಾಗೂ ಮುಖ್ಯಮಂತ್ರಿಗಳಿಗಿರ್ಬೋದು, ಆಮೇಲೆ ಎಲ್ಲ ನಾಯಕರಿಗೆ ನಾವು ಒತ್ತಾಯ ಮಾಡ್ತೀವಿ, ದಯವಿಟ್ಟು ನಮ್ಮ ಶಾಸಕರಿಗೆ ತಾವು ಮಂತ್ರಿಮಂಡಲದಲ್ಲಿ ಸ್ಥಾನವನ್ನು ಕೊಡಲೇಬೇಕು. ಯಾಕಪ್ಪ ಅಂತಂದ್ರೆ ನಮ್ಮ ಬಾಗಲಕೋಟೆ ಜಿಲ್ಲೆಯಲ್ಲಿ ಅತಿ ಯಂಗ್ ಮತ್ತು ಏನಪ್ಪ ಅಂತ ಉತ್ಸಾಹಿ ನಾಯಕರು ವಿಜಯಾನಂದ ಕಾಶ್ಯಪ್ನವರು. ಅವರು ಉತ್ಸಾಹಿ ಇರೋದರಿಂದ ಜಿಲ್ಲೆಯಲ್ಲಿ ಅವರಿಗೆ ಅವ್ರದ್ದೇ ಆದಂಥ ಒಂದು ಏನಪ್ಪ ಅಂತಂದ್ರೆ ವರ್ಚಸ್ಸಿದೆ. ಯುವಕರನ್ನು ಸೆಳೆತಕ್ಕಂಥ ಒಂದು ಅನುಭವ ಇದೆ. ಅವರ ಅನುಭವಕ್ಕೆ ಇಡೀ ಜಿಲ್ಲೆಯಲ್ಲಿ ಎಲ್ಲ ತಾಲೂಕುಗಳಲ್ಲಿ ವಿಜಯಾನಂದ ಕಾಶ್ಯಪ್ನವರ ಅಭಿಮಾನಿಗಳು ಇದ್ದಾರೆ. ಹಾಗೆ ಪಕ್ಷದ ಎಲ್ಲ ನಾಯಕರು ಕೂಡ ಅವ್ರ ಬಗ್ಗೆ ಒಳ್ಳೆಯ ಅಭಿಪ್ರಾಯ ಐತಿ. ಅದಕ್ಕೆ ಅವರು ಮುಂದಿನ ದಿನಮಾನದಲ್ಲಿ ಪಕ್ಷ ಸಂಘಟನೆ ಆಗಬೇಕು ಹಾಗೂ ಪಕ್ಷ ಬಲವರ್ಧನೆ ಆಗ್ಬೇಕಾತಂದ್ರೆ ವಿಜಯಾನಂದ ಕಾಶ್ಯಪ್ನವ್ರಿಗೆ ತಾವು ಸಚಿವ ಸ್ಥಾನಕ್ಕೆ ಕೊಟ್ಟರೆ ಈ ಜಿಲ್ಲೆಯಲ್ಲಿ ಮುಂಬರ್ತಕ್ಕಂಥ ಚುನಾವಣೆಯಲ್ಲೂ ಕೂಡ ಎಲ್ಲ ಕ್ಷೇತ್ರದಲ್ಲೂ ನಾವು ಗೆಲುವನ್ನು ಸಾಧಿಸ್ತೀವಿ ಹಾಗೂ ಪಕ್ಷವನ್ನು ಸಂಘಟನೆ ಮಾಡ್ತಾರೆ. ಯುವಕರದಾರ ಅವ್ರಿಗೆ ಕೊಡ್ರಿ ಅಂತಂದು ನಮ್ಮ ಸಮಾಜದ ಎಲ್ಲ ಹಿರಿಯರ ಮುಖಂಡರ ಪರವಾಗಿ ನಾವು ಮನವಿ ಮಾಡುತ್ತಾ ತಮ್ಮಲ್ಲಿ ಕೇಳ್ಕೊಳುತ್ತಾ ನನ್ನ 2 ಮಾತು ಮುಗಿಸ್ತೇನೆ. ಚಹಾ ಗ್ರಾಹಕರಿಗೂ ಸ್ವಾಗತಿಸುತ್ತಾ ಇವತ್ತು ಹಾಲುಮತ ಸಮಾಜದವರು ಪ್ರೆಸ್ ಮೀಟ್ ಮಾಡೋದು ಯಾತಕ್ಕೋಸ್ಕರ ಅಂದ್ರೆ, ಬಾಗಲಕೋಟೆ ಜಿಲ್ಲೆಯಲ್ಲಿ ಯುವಕರ ಕಣ್ಮಣಿಯಾದಂಥ ಹುನಗುಂದ ಮತಕ್ಷೇತ್ರದ ಶಾಸಕರು ವಿಜಯಾನಂದ ಕಾಶ್ಯಪ್ನವರ ಸಾಹೇಬರಿಗೆ ಮಂತ್ರಿ ಸ್ಥಾನ ಕೊಡಬೇಕೆಂದು ನಮ್ಮ ಹಾಲುಮತ ಸಮಾಜದಿಂದ ಆಗ್ರಹಿಸ್ತೀವಿ. ಆಮೇಲೆ ಮೊನ್ನೆ ಉಪಚುನಾವಣೆ ಬಾಗಲಕೋಟೆಯಲ್ಲಿ ಅವರು ಉಮೇಶ್ ಮೇಟಿಯವರ ಇಲೆಕ್ಷನ್ದಲ್ಲಿ
ಭಾಳ ಶಕ್ತಿ ತೋರಿಸ್ಬಿಟ್ಟಾರ. ಎಲ್ಲ ಯುವಕರನ್ನ ಕಟ್ಕೊಂಡು ಒಟ್ಟ ನಿದ್ದಿಲ್ಲ, ಹಗಲಿ ಹೋದೋ ರಾತ್ರಿ ಹೋದೋ ಅಷ್ಟೆಲ್ಲ ಪ್ರಚಾರ ಮಾಡಿ ಒಳ್ಳೆ ಲೀಡಿಂದ ಗೆಲ್ಲಕ್ಕೆ ನಮ್ಮ ವಿಜಯಾನಂದ ಕಾಶ್ಯಪ್ನವ್ರ ಸಾಹೇಬ್ರದ ಶಕ್ತಿ ದೊಡ್ಡದೈತೆ ಅಂತೇಳಿ ನಮ್ಮ ಹಾಲ್ಮತ ಸಮಾಜದವ್ರು ಎಲ್ಲರೂ ನಾವು ಹೇಳ್ಕೊಂಡಂಗೆ ಮಾಡ್ಯಾರ. ಹಾಗಾಗಿ ಅದಕ್ಕೆ ನಮ್ಮ ಬಾಗಲಕೋಟೆ ಜಿಲ್ಲೆಯೊಳಗೆ ಯುವಕರದಾರ, ಎಲ್ಲರನ್ನೂ ಎಲ್ಲ ಸಮುದಾಯರನ್ನು ಒಪ್ಪಿಕೊಂಡು ಒಂದು ಶಕ್ತಿಯಿಂದ ನಮ್ಮನ್ನೆಲ್ಲರಿಗೂ ಒಳ್ಳೆಯ ಕೆಲಸ ಮಾಡ್ತಾರೆ. ಅದಕ್ಕೆ ನಮ್ಮ ಬಾಗಲಕೋಟೆ ಜಿಲ್ಲೆಗೆ ವಿಜಯಾನಂದ ಕಾಶ್ಯಪ್ನವ್ರ ಸಾಹೇಬರಿಗೆ ಮಂತ್ರಿ ಸ್ಥಾನ ಕೊಡಬೇಕೆಂದು ಹೈಕಮಾಂಡ್ನಲ್ಲಿ ಹಾಗೂ DK ಶಿವಕುಮಾರ್ ಸಾಹೇಬರಲ್ಲಿ ವಿನಂತಿ ಮಾಡ್ಕೊತೀವಿ. ಅದಕ್ಕೆ ಈ ಮಂತ್ರಿಮಂಡಲದೊಳಗೆ ನಮ್ಮ ಸಾಹೇಬರಿಗೆ ಇರಬೇಕಂತ ನಮ್ಮದು ಆಗ್ರಹ ಅಂತ ತಿಳಿಸ್ತೀನಿ. ನಮಸ್ಕರಿಸಿ ನಮ್ಮ ಕುರುಬರ ಸಮಾಜ ಎಲ್ಲ ಬಾಂಧವ್ಯಗಳು, ಎಲ್ಲ ಹಿರಿಯರು, ಗುರು ಹಿರಿಯರುಗಳು ನಮಸ್ಕರಿಸಿ ಈ 2013 ಚುನಾವಣೆಯಲ್ಲಿ 18 ಮಟ್ಟ ಸಾಕಷ್ಟು ಕೆಲಸಗಳ ಮಾಡಿ ಯುವಕರಿಗೆ ಅವಾಗ ಕೇಳ್ಬೇಕಂದ್ರೆ ಇದೇ ಸಲ ಆರಿಸಿ ಬಂದರೆ ಅಂತೇಳಿ ಯಾರೂ ಒತ್ತಾಯ ಮಾಡಲಿಲ್ಲ. ಈಗ 2023ರಿಂದ 3 ವರ್ಷ ಆಯಿತು. ಈಗ ಅದು ಹೋದ ಸಲನೂ ಅಷ್ಟು ನಾವು ಎಲ್ಲರೂ ಕೇಳ್ಬೇಕಂತೇಳಿ ವಿಚಾರ ಮಾಡಿದ್ರೆ ಏನು ಮಾಡ್ತಾರೆ ಕೇಳ್ಬೇಕಂತ ಬಿಟ್ಟಿರಿ. ಈ ಸಲ ನಮಗೆ ಕಡ್ಡವಾಗಿ ಈಗ ಅದು ಏನೋ ಒಂದು ಚುನಾವಣೆ ಹೊಸದು ಮಂತ್ರಿಮಂಡಲ ರಚನೆ ಮಾಡ್ತಾರೆ ಅಂದ್ರೆ ಆ DK ಶಿವಕುಮಾರ್ ನಮ್ಮ ಸಿದ್ದರಾಮಯ್ಯ ಸಾಹೇಬರು ನೇತೃತ್ವದಲ್ಲಿ ನಮ್ಮ ಸಾಹೇಬ್ರನ್ನ ಮಂತ್ರಿಮಂಡಲದಾಗ ಸೇರಿಸ್ಬೇಕಂತೇಳಿ ನಮ್ಮೆಲ್ಲರದು ಅಭಿಪ್ರಾಯ. ನಾವು ಮತ್ತು ಒಂದು ವೇಳೆ ಸೇರಿಸಲಿಲ್ಲ ಅಂದ್ರೆ ನಾವು ಉಗ್ರ ಹೋರಾಟ ಮಾಡ್ಬೇಕಾಗತ್ತೆ ಹುನಗುಂದ ತಾಲೂಕು ಕುರುಬರ ಸಮಾಜ ವತಿಯಿಂದ ಅಂತೇಳಿ ನಾನು 2 ಮಾತು ಮಾತಾಡೋಕ್ಕೆ ಅವಕಾಶ ಮಾಡಿಕೊಟ್ಟಕ್ಕೆ ಧನ್ಯವಾದ.